ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಸೂಪರ್ ಆ್ಯಂಡ್ ಡೆಲಿಷಿಯಸ್ ಸೋಯಾ ಕೀಮಾ ಪರೋಟಾನ ತೋರಿಸ್ತಾ ಇದ್ದೀನಿ. ಇದು ಸೂಪರ್ ಟೇಸ್ಟಿ ಅಷ್ಟೇ ಅಲ್ಲ, ಇದು ರಿಚ್ ಇನ್ ಪ್ರೋಟೀನ್ ಕೂಡ ಆಗಿದೆ. ಮೊದಲು ನಾನು ಒಂದು ಬೌಲ್ನಲ್ಲಿ 2 ಕಪ್ ಅಷ್ಟು ಸೋಯಾ ಚಂಕ್ಸ್ನ ತೊಗೊಂಡು ಬಿಸಿನೀರಲ್ಲಿ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಅದನ್ನು ನೆನೆಸ್ಕೊತಾ ಇದ್ದೀನಿ. 10 ಮಿನಿಟ್ಸ್ ಆದಮೇಲೆ ವಿಡಿಯೋನಲ್ಲಿ ನೋಡೋ ಥರ ನೀವು ಅದು ಸೋಯಾ ಚಂಕ್ಸ್ ದಪ್ಪ ಆಗಿರುತ್ತೆ. ಸೊ ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ನಾನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಇದನ್ನು, ಇಲ್ಲಾಂದರೆ ಪರೋಟ ಬರೋದೇ ಇಲ್ಲ ಆ್ಯಂಡ್ ಕಿತ್ತೋಗುತ್ತೆ ಕೂಡ. ನಾನು ಒಂದು ಮಿಕ್ಸಿ ಜಾರಿಗೆ ಎಲ್ಲ ಸೋಯಾ ಚಂಕ್ಸ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಮಕ್ಕಳು ಯಾರೆಲ್ಲ ಸೋಯಾ ಚಂಕ್ಸ್ನ ಹಾಗೆ ತಿನ್ನೋದಿಲ್ಲ ಅಂತ ಹೇಳ್ತಾರೋ, ನೀವು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಅವರಿಗೆ ಕೊಟ್ಟಾಗ ಅವ್ರ ಬಾಡಿಗೂ ಕೂಡ ಪ್ರೋಟೀನ್ ಕಂಟೆಂಟ್ ರೀಚ್ ಆಗುತ್ತೆ ಆ್ಯಂಡ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದು ಬಾಣಲಿನ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಕಟ್ ಮಾಡಿಟ್ಕೊಂಡಿರೋ ಅಂತಹ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡಿರೋಂತಹ ಪೇಸ್ಟ್ನ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 5 ಮಿನಿಟ್ಸ್ ಅಷ್ಟು ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಏಕೆ ಅಂದರೆ ಇನ್ ಕೇಸ್ ವಾಟರ್ ಕಂಟೆಂಟ್ ಏನಾದರೂ ಸೋಯಾ ಕೀಮಾನಲ್ಲಿ ಇದ್ದರೆ ಅದು ಎಲ್ಲ ಡ್ರೈ ಆಗಿಬಿಡುತ್ತೆ. ಆವಾಗ ಪರೋಟ ಮಾಡಬೇಕಿದ್ರೆ ನಮಗೆ ಪ್ರಾಬ್ಲಮ್ಮೇ ಆಗೋಲ್ಲ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಸ್ವಲ್ಪ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಹಳದಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸಾಲ್ಟ್ ಕೂಡ ಇಡ್ಸುತ್ತೆ ಇದಕ್ಕೆ. ಸೊ ಅದನ್ನು ಕೂಡ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಸೋಯಾ ಕೀಮಾ ಸ್ಟಫಿಂಗ್ ರೆಡಿಯಾಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಾನು ಪರೋಟ ಮಾಡೋದಕ್ಕೆ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ಮೈದಾ ಹಿಟ್ಟನ್ನ ಇಲ್ಲಿ ಯೂಸ್ ಮಾಡಿಲ್ಲ. ನಾನು 1 ಅವರ್ ಮುಂಚೆ ಹಿಟ್ಟನ್ನ ಕಲಸಿ ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ನೀವು ಹಿಟ್ಟನ್ನ ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತ ತುಂಬ ಸಾಫ್ಟಾಗಿ ಇರಬೇಕು, ಇಲ್ಲಾಂದರೆ ಪರೋಟ ಚೆನ್ನಾಗಿ ಬರೋದಿಲ್ಲ, ರಫ್ ಆಗಿಬಿಡುತ್ತೆ. ವಿಡಿಯೋನಲ್ಲಿ ನಾನು ತೋರಿಸ್ತಿರೋ ಥರ ಲಟ್ಟಿಸ್ಕೊಳ್ಳಿ ಪರೋಟನ. ಅದಾದಮೇಲೆ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ಳಿ. ನಾನಿಲ್ಲಿ 2 to 3 ಸ್ಪೂನ್ಸ್ ಅಷ್ಟು ಸ್ಟಫಿಂಗ್ನ ಆ್ಯಡ್ ಮಾಡಿಕೊಂಡು ಸೈಡ್ಸ್ ಎಲ್ಲ ಚೆನ್ನಾಗಿ ಸೀಲ್ ಮಾಡ್ಕೋತಾ ಇದ್ದೀನಿ. ಸೈಡ್ಸ್ ಎಲ್ಲ ಕ್ಲೀನಾಗಿ ಸೀಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ನೆಕ್ಸ್ಟ್ ಲಟ್ಸ್ಕೋಬೇಕಿದ್ರೆ ಅದು ಸೈಡ್ಸ್ ಎಲ್ಲ ಸ್ಪ್ರೆಡ್ ಆಗಿ ಒಳಗಡೆ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡುತ್ತೆ. ಸೊ ಈ ಥರ ನಾನು ಲಟ್ಸ್ಕೊಂಡಾದ್ಮೇಲೆ ಒಂದು ಹೆಂಚಿಟ್ಕೊಂಡು ಬಿಸಿ ಆಗಿದ ನಂತರ ಲಟ್ಸ್ಕೊಂಡಿರೋ ಅಂತಹ ಪರೋಟನ ಹೆಂಚು ಮೇಲೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಪರೋಟಾಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು 2 ಸೈಡ್ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಸೋಯಾ ಕೀಮಾ ಪರೋಟ ಇವಾಗ ರೆಡಿಯಾಗಿದೆ. ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು. ಈವನ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರ ಲಂಚ್ ಬಾಕ್ಸ್ಗೂ ಕೂಡ ನೀವು ಇದನ್ನು ಕಳಿಸ್ಬೋದು. ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಇದನ್ನು ಕರ್ಡ್ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಎಲ್ಲ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಿದೆ ಅಂದರೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.